ಮಾತ ವಸ್ತು ತರಕಾರಿ ಮತ್ತು ಹೊಲ್ತು ಬರ್ಬೇಕು ಎಂಗ್ಳು ಕಲಬೆರಕ್ಕೆ ದಾಲ ಮಲ್ಪೂಜ 20 ವರ್ಷದಿಂದ ನಾವು ಗ್ರಾಹಕರು ಅವ್ರದ್ದು ಒಂದು ನಗುಮುಖದ ಸರ್ವಿಸ್. ಹಳ್ಳಿಯಲ್ಲೆಲ್ಲ ಸಿಗುವಂತದ್ದು ಆರ್ಗ್ಯಾನಿಕ್ ಆಗಿ ಸಿಗ್ತದೆ ತರಕಾರಿ ಎಲ್ಲ. ಇದೊಂದು ಗೂಡಂಗಡಿ ಅಂತ ನೋಡಲಿಕ್ಕೆ, ಆದರೆ ಇದೊಂದು ಗೂಡು ಮಾಲ್ ಕೂಡ ಹೌದು. ಯಾಕೆಂತಂದರೆ ಊರಿನ ಎಲ್ಲ ಐಟಮ್ಗಳು ಸಿಗುವಂತಹ ಸ್ಥಳ, ಜೊತೆಗೆ ಬಹಳಷ್ಟು ಜನಕ್ಕೆ ಫೇವರಿಟ್ ಪ್ಲೇಸ್. ಯಾಕೆಂದರೆ ಇವರ ಜ್ಯೂಸು, ಸಮೋಸ ಎಲ್ಲವೂ ಕೂಡ ಬಹಳ ಇಷ್ಟ ತುಂಬ ಜನಕ್ಕೆ. ಅದ್ರ ಜೊತೆಗೆ ಇಲ್ಲಿ ಹಲಸಿನ ಹಣ್ಣು ಸಿಗ್ತದೆ, ಮಾವಿನ ಹಣ್ಣು ಸಿಗ್ತದೆ, ಆನಂತರ ಊರಿನ ಹಪ್ಪಳ ಎಲ್ಲವೂ ಕೂಡ ಸಿಗ್ತದೆ. ಇದು ಬಂಟ್ವಾಳ ತಾಲೂಕಿನ ನಾವೂರು ಗ್ರಾಮದ ಪೊಯ್ಲೋಡಿಯಲ್ಲಿರ್ತಕ್ಕಂತಹ ಬೇಬಿ ಸುವರ್ಣರ ಗೂಡಂಗಡಿ, ಬೇಬಿ ಅಣ್ಣನ ಅಂಗಡಿ ಅಂತ ಕರೀತಾರೆ. ಆ ಒಂದು ಬೇಬಿ ಅಣ್ಣ ಈಗ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ನಾವು ಎಂಥದೋ ಒಂದು ವ್ಯವಹಾರ ಮಾಡ್ತಿದ್ದೀವಿ, ಎಂತ ಮಾಡ್ತಿದ್ದಾರೆ ನೋಡುವ. ನೋಡಿ, ಇಲ್ಲೀಗ ಹಲಸಿನ ಹಣ್ಣನ್ನು ಕಟ್ ಮಾಡಿ ತೂಕ ಮಾಡಿ ಅದನ್ನು ನೋಡಿ ಪ್ಯಾಕ್ ಮಾಡ್ತಾಯಿದ್ದಾರೆ. ಒಂದು ಅರ್ಧ ತುಂಡು ಹಲಸಿನ ಹಣ್ಣು ಪ್ಯಾಕ್ ಆಯಿತು. ಅದಕ್ಕೆ ಗ್ರಾಹಕರು ರೆಡಿ ಇದ್ದಾರೆ. ಅವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅವ್ರಿಗೆ ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ರೆಡಿ ಮಾಡಿ ಅದನ್ನು ಹಾಗೆ ಹಾಕಿ ಕೊಡ್ತಾ ಇದ್ದಾರೆ. ಸರ್, ಏನು ಹೇಳ್ತೀರಿ ಈ ಅಂಗಡಿ ಬಗ್ಗೆ? ಭಾಳ ಉತ್ತಮವಾದ ಅಂಗಡಿ. ಅಂದರೆ ಊರಿನದೆಲ್ಲ ಸಿಗ್ತದೆ ಇಲ್ಲಿ. ಎಂತೆಲ್ಲ ಸಿಗ್ತದೆ? ಹಲಸಿನ ಹಣ್ಣು, ಮಾವಿನ ಹಣ್ಣು, ಹುಳಿ, ಹಪ್ಪಳ. ನಾನು ಬೀಚ್ ರೋಡಿಂದ ಬಂದು ಇಲ್ಲಿಂದ ತಗೊಂಡು ಹೋಗುದು. ಬೀಚ್ ರೋಡಿಂದ ಬಂದು ತಗೊಂಡು ಹೋಗುದು. ತರಕಾರಿ ಎಲ್ಲ ಊರಿನದು ಸಿಗ್ತದೆ. ಸಿಗ್ತದೆ. ಈಗ ಬೀಚ್ ರೋಡಲ್ಲಿ ಸಹ ತುಂಬ ಹಲಸಿನ ಹಣ್ಣು ಮಾರಾಟಗಾರರು ಇರ್ತಾರೆ. ಇಲ್ಲಿಗೆ ಯಾಕೆ ಬರೋದು ನೀವು? ಇಲ್ಲಿ ಇವರು ಅದರ ಟೇಸ್ಟ್ ತೋರಿಸಿ ನಮಗೆ ಕೊಡ್ತಾರೆ. ಟೇಸ್ಟ್ ತೋರಿಸಿ ಕೊಡ್ತಾರೆ. ಅಂದ್ರೆ ಹೇಗುಂಟು ಅಂತ ತೋರಿಸಿ. ಹೌದು ಅಲ್ವಾ? ಹೌದು. ನೋಡಿ, ಇಲ್ಲಿ ರಾಂಬುಟನ್ ನೋಡಿ, ರಾಂಬುಟನ್ ಇದೆ. ಇಲ್ಲಿ ನೋಡಿ, ಮಾವು 7 kg ಉಂಟಂತೆ ಸರ್. 7 kg ಹೇಗೆ? ಒಳ್ಳೇದುಂಟಾ? ಒಳ್ಳೇದುಂಟು. ಒಳ್ಳೇದುಂಟು. ಎಷ್ಟು ಸರ್ 7 kgಗೆ? 210 7 kgಗೆ. ನೋಡಿ, ಇದೀಗ ಅವ್ರ ಹತ್ರ ಮಾತಾಡ್ಲಿಕ್ಕೆ ಒಳ್ಳೆ ಟೈಮು. ನೋಡಿ, ಸೌಟ್ ಸಿಗ್ತದೆ, ಕುಡುಪು ಸಿಗ್ತದೆ. ಆನಂತರ ಕೋಳಿ ಕಟ್ಟಲಿಕ್ಕೆ ಹಗ್ಗ ಬೇಕಾ? ಇಲ್ಲಿ ಉಂಟು. ಆನಂತರ ಬಸಳೆ ಬೇಕಾ? ಇಲ್ಲಿ ಉಂಟು. ನಿಮಗೆ ಮುಟ್ಟಾಳೆ ಬೇಕಾ? ಇಲ್ಲಿ ಉಂಟು. ಆನಂತರ ನೋಡಿ, ಇದು ಮಾತ್ರ ಸ್ಪೆಷಲ್ದೆಲ್ಲ ಉಂಟು ಇಲ್ಲಿ. ಅದು ನಿಮಗೆ ತೋರಿಸ್ಬೇಕು ನೋಡಿ. ಜಬರ್ದಸ್ತ್ ನೋಡಿ ಹೇಗುಂಟು ನೋಡಿ. ಎಲ್ಲ ಸೂಪರ್ ಇಲ್ಲಿ ಸಿಗ್ತದೆ. ಆನಂತರ ಊರಿನ ಹಪ್ಪಳ, ಜೇನುತುಪ್ಪ, ಇಂದು ಪುಡಿ, ಓಳೆ ಬೆಲ್ಲ. ಆನಂತರ ಭಾರಿ ಫೇಮಸ್ ಜ್ಯೂಸ್ ಯಾವುದು ಸರ್ ಇಲ್ಲಿ? ಬೊಂಡ ಜ್ಯೂಸು ಭಾರಿ ಫೇಮಸ್ ಅಲ್ಲ ಇಲ್ಲಿ? ಭಾರಿ ಫೇಮಸ್ ಬೊಂಡ ಜ್ಯೂಸ್ ಇದೆ. ಇದೆಲ್ಲ ಇದೆ. ಚಿಕ್ಕದೊಂದು ಇಂದಿನ ಹುಡಿ ಇದೆ ನೋಡಿ. ಆಮೇಲೆ ಓಲೆ ಬೆಲ್ಲ ಪ್ಯಾಕ್ ಕಂಪ್ಲೀಟ್ ಜಂಗದಲ್ಲಿಟ್ಟದ್ದು. ಲೂಸ್ ಬೇಕಾದರೆ ಲೂಸ್ ಉಂಟು ನೋಡಿ, ಇಲ್ಲಿ ಲೂಸ್ ಉಂಟು. ಆದರೆ ಜಂಗದಲ್ಲಿಟ್ಟ ಫ್ರೆಶ್ ಓಲೆ ಬೆಲ್ಲ ಸಿಗ್ತದೆ. ಇದೆಲ್ಲ ವಿಶೇಷ ಈ ಅಂಗಡಿದು. ಚಿಕ್ಕ ಅಂಗಡಿ, ಬಹಳಷ್ಟು ಜನ ಬರುವ ಅಂಗಡಿ, ಬಹಳಷ್ಟು ಜನ ಒಮ್ಮೆ ಬಂದವರು ಮತ್ತೆ ಬರುವ ಅಂಗಡಿ ಅಂತ ಫೇಮಸ್ ಇದು. ಅದಕ್ಕೆ ನೋಡಿ, ಇಲ್ಲಿ ಊರಿನ ಬಾಳೆಹಣ್ಣು ಇರ್ಬೋದು, ಎಲ್ಲವೂ ಕೂಡ ಸಿಗ್ತಾ ಇದೆ. ಜೊತೆಗೆ ಹೈವೇ ಆದ್ದರಿಂದ ಬಹಳಷ್ಟು ಜನ ಜ್ಯೂಸಿಗೆ ಬರ್ತಾರೆ. ಹಲಸಿನ ಹಪ್ಪಳ, ಗೆಣಸಿನ ಹಪ್ಪಳ ಎಲ್ಲವೂ ಕೂಡ ಇಲ್ಲಿ ಸಿಗ್ತದೆ. ನೋಡುವ, ಬೇಬಿ ಸುವರ್ಣರನ್ನ ಮಾತಾಡ್ಸೋಣ, ಅವರು ಬ್ಯುಸಿ ಇರ್ತಾರೆ. ಇದೆ ದಾಯ್ತ ಮತ್ತು ವ್ಯಾಪಾರ ಅನ್ಪರು ಎಂಕುಲು ಊರ್ತ ತರಕಾರಿ ಬೊಕ್ಕ ಪೆಲಕ್ಕಾಯಿ ಮಾತ ಊಡು ತಿಕ್ಕಿನ ವಸ್ತು ಪೂರ ತರಕಾರಿ ಬೊಕ್ಕ ಹಪ್ಪಳ, ಇಂದ ಪೊಡಿ, ಓಲೆ ಬೆಲ್ಲ, ತೊಡ್ಡೆ ನೆಯ್ಯಿ ಅವು ಮಾತೆಂಗಳು ಒರ್ಜಿನಲ್ ಊರ್ದ ಮಾತ್ರೆ ಮಾರನೆ ಪಿದಾಯ ತೆಂಗಳು ಕೊಂದದ್ದು ಮಾರುಜ ಮಾರ್ಕೆಟದ್ದು ಜ್ಯೂಸು, ಬೊಂಡ ಜ್ಯೂಸು ಎಂಗಳ ಬೊಕ್ಕ ಬೊಂಡ ಇತ್ತೆ ಊರ್ದ ಬೊಂಡ ಈ ಟೈಮಲ್ಲಿ ಅಂತ ತಿಕ್ಕುಜಿ ಇಜಿನ ಊರ್ದ ಬೊಂಡನೆ ಮಾರ್ನಿ ಇತ್ತೆ ಘಾಟಿ ಅಂತ ಬೊಂಡ ಘಾಟಿ ಮಾರುವ ಅಂಚದು ಬೊಕ್ಕ ಪುನರ್ಪುಳಿ ಜ್ಯೂಸು, ಸೋಡ ಸರ್ಬತ್ತು ಅನ್ನ ಇತ್ತೆ ಏ ಸಮಯ ಅಂಗಡಿಗೆ 42 ವರ್ಷ 42 ವರ್ಷ 84 ಸ್ಟಾರ್ಟ್ ಮಾಡ್ತಾರೆ. 84 ಎಂಚ ಜನಕ್ಕಲೇನ ಸಪೋರ್ಟ್? ಜನಕ್ಕುಲ್ನ ಎಡ್ಡೆ ಸಪೋರ್ಟ್ ಉಂಡು. ಅಪ್ಪಾಗ ಬತ್ತಿ ಹೊರ ಅಂಗಡಿ ಬತ್ತಂಡ ಕೈಯಪ್ಪಲ ಬತ್ತೊಂದು ಇಪ್ಪುರಿ ಹೊರ ಬತ್ತು. ಇತ್ತೆ ಹೈವೇ ಪೂರ ಗೇಲಾಂಡ್ ಐದು ಬುಕ್ಕ ಎಂಕ್ಲೆ ಹೆಚ್ಚ ಬೇರ ದಯವಂಡ ಗಾಡಿ ತರಮದ ಜಾಗದುಂಡು ಅಂಚ ಅದು ಹೆಚ್ಚ ಬೇರಾಪುಣ ಅಂದ ಇದು ಏರ್ ಮತ್ತೆ ಪುಣ್ಯಗಳು ಯಾಲ ಮಿಗ್ಗೆಲ ಏನ ಪುದಾರ್ದಾದ ರವಿ ಇತ್ತೆ ಎಂಚ ಅಣ್ಣಗೆ ಎಂಚ ಸಾತಿರ್ನ ಎಂಚ ಆರೋಗ್ಯ ಎಂಚ ಈರ್ದಾದ ಮತ್ತೆ ಒಂದು ಪರ್ಮಲು ಕೊರಿಯರ್ ಅದೆಲ್ಲ 10 ಇಂಚು ಕೊಂದರೆ
ಈರೋಲ ಟೈಮ್ ಈರೋಲು ಕೆತ್ತುಕೊರ್ರೆ ಈರೋಲ್ ಟೈಮ್ ಈರೋಲ್ ಇರುಳು ಕನಿಲೆ ಅವು ಪೂರ ಎಂಕಲ್ನ ತಿಕ್ಕೊಂಡು ಅವ ಟೈಮ್ ಉಂಡು ಅವು ಪೂರ ಎಂಕಲು ಇತ್ತು ಎಂಕಲ್ನ ಇತ್ತಿನಂತೆ ಇರೋಳು ಆಂಡು ನನ್ನ ಇರೋಳು ಕೈದಾಂಡು ನನ್ನ ಕನ್ನಿಲೆ ಬರ್ಪುಂಡು ಜೂನು ಫಸ್ಟ್ ಲಾಸ್ಟ್ಗೆ ಕನ್ನಿಲೆ ಪೋಯ್ಪೆಟ್ಟಿಗೆ ಪಿರ ಇರೋಳು ಬರ್ಪುಂಡು ಕನ್ನಿಲೆಲ್ಲ ಪೆಲಕ್ಕೈಲ ಒಟ್ಟಿಗೆ ಇತ್ತೆ ನಾನು ಒಟ್ಟಿಗೆ ನಾನು ಇತ್ತೆ ತಿಕ್ಕೊಂಡು ಕುಕ್ಕು ದಾಯ್ತ ಮಾತಾಡಿಕೊಂಡು ಕುಕ್ಕು ಲೋಕಲ್ ಪೂರ ಕಾಟು ಕುಕ್ಕು ನೆಕ್ಕರೆ ತೋತಪುರಿ ನೀಲಂ ಪೆಲಕ್ಕಾಯಿ ನೆಟ್ಟೆ ಮತ್ತೆ ಮುಲ್ತಾನೆ ಒಂದಿತ್ತೆ ಪೆಲಕಾಯಿ ತಗೋ ಒಂಜಿ ಬಚ್ಚಿಲ್ ಕೊರ್ಲೆ ಅಡ್ಡೆಗೆ ತಿನ್ಕ ಒಂದು ಬಾರಿಸೋ ನಿಗ್ಲು ಇಂಚ ಪೆಲಕಾಯಿ ಬರ ದೆತ್ತೋನ್ ಬರತ್ತೆ ಎಂಚ ಎಡ್ಡೊಂಡು ಒಂದು ತೂದ್ ದೆತ್ತೋನ ಎಂಕುಲ್ ದೆತ್ತೊನ್ನಗೆ ಹೆಂಗೆ ಪೆಲಕ್ಕಾಯಿ ಒಂದು ನಷ್ಟ ಆಪಣಿತ್ತೆ ಫಸ್ಟಿಗೆ ಮಾತಾ ಪಂಡ ಲತ್ತು ಕೊರ್ಪೇರು ಕೊನತ್ತು ಎಂಕುಲು ತೂಪುಜ ಕೊರ್ನಗೆ ಎಂಕುಲು ಹೊಟ್ಟೆ ಮಲ್ತು ತೂದು ಕೊರ್ಪುಣಿ ಯಾಕ್ಲಿಕ್ಕೆ ಫಸ್ಟಿಗೆ ಪೆಲಕ್ಕಾಯಿಗೆ ಕೆಜಿಗೆ 100 ರೂಪಾಯಿ ಇತ್ತಂಗೆ ಇತ್ತೆ 20 ರೂಪಾಯಿ ಇದ್ದಿತ್ತು ಎಂಗೆ 30 ರೂಪಾಯಿ ಮಾರ್ನಿ ಇತ್ತೆ ಇತ್ತೆ ಕಡಿಮೆ ರೇಟ್ ಕಡಿಮೆ ಅಂಚೆ ಎಂಕುಲು ಹೊಟ್ಟೆ ಮಲ್ತದ ಅವೇನು ಎಂಚಂಡು ಪೆಲಕಾಯಿ ಎಡ್ಡ ಟೇಸ್ಟ್ ಪೆಲಕ್ಕಾಯಿ ಟೇಸ್ಟ್ ಬಂಡ ಮುಂಡೆ ಪೆಲಕ್ಕಾಯಿ ಬರ್ಪುಂಡು ಎಲ್ಲಿ ಆಯ್ತು ಎಡ್ಡೆ ಪೆಲಕ್ಕಾಯಿ ಅವು ಎಡ್ಡೆ ಬತ್ತಂಡ ಎಡ್ಡೆ ಪೆಲಕ್ಕಾಯಿ ಗುಳ್ಳೆ ಇದಕ್ಕೊಂದೆರಡು ಎಡ್ಡೆ ಪೆಲಕ್ಕಾಯಿ ಜನಕ್ಕಳು ಬರೋ ಜಾಸ್ತಿ ಬತ್ತ ಮುಲ್ತು ದೆತೋ ಬಂದಾಯ್ತ ಮಾತು ವಸ್ತು ತರಕಾರಿಗೆ ಮತ್ತು ಹೊಲ್ತು ಬರ್ಪೇರು ತರಕಾರಿಗೆ ಓಲೆ ಬೆಲ್ಲೋ ಬರ್ಪೇರು ಇಂದ ಪುಡಿಕ್ ದೂರೋಡು ಬರ್ಪೇರು ಮಾತ ಇತ್ತೆ ಕುಡ್ಲಾಡ್ ಕೋಡೆ ಒಂಜಿ ಪುಂಜಿ ಒಂದು ಚೂರು ಕೊನೊತ್ತನು ಕಾಲು ಕೈಲ ಇನ್ನು ಬತ್ತದು ಸುಮಾರು ಕೊನೋಡು 4 ಕಿಲೋ 2 ಕಿಲೋ ಇಂದ ಪುಡಿ 4 ಬಾಟ್ಲಿ ತೊಡ್ಡೆ ನೆಯ್ಯಿ ಮಾತ ಇನ್ನು ಬತ್ತು ಕೊನೋಡು ಎಡ್ಡೆಂಡು ಬಣ್ಣ ತಗೊಂಡು ಓಕೆ ಇದು ಈ ಐಟಮು ನಿಕ್ಲಿಗೆ ಏರು ಕೊರ್ಪು ನೀರು ಎಂಕ್ಲಿ ಮಾತ ನೆಟ್ಟೆ ಅಲ್ಲಿದ ಪೂರ ಬರ್ಪೇರು ಎಂಕ್ಲು ಓಲು ಉಂಡು ಅಡೆಪೋದು ಎಂಕ್ಲು ಕೊಂದಾರಿ ಎಲ್ಲ ಕೊಂದರ್ಪ ಆಕಲೆ ಎಂಕ್ಲ ಕಾಂಟ್ರಾಕ್ಟ್ ಉಂಡು ಎಪ್ಪಲ ಎಂಕ್ಲಿಗೆ ಕೊಂದು ಕೊರ್ಪೇರು ತರಕಾರಿ ಮಾತ ಇತ್ತೆ ಮಾತ ಮಾಲ್ ಅವು ಒಂದು ಮಲ್ಲ ಬೈದನು ಪೆಲಕಾಯಿ ಎಲ್ಲ ಭಾರಿ ರುಚಿ ಪೂರ ಬೈದನು ಕುಕ್ಕುಡು ಪೂರ ಭಾರಿ ಲಕ್ಷ ಅಟ್ಲೆದ ಕುಕ್ಕು ಪೂರ ಬೈದನು ಆನ್ಲ ಮೂಲ ಎಂಚ ಡಿಮಾಂಡ್ ಎಂಚು ಎಂಕ್ಲ ಕಡಿಮೆ ಎಂಕ್ಲು ಕೊರ್ಪ ಏತ್ ಒಂಜಿ ಓವೇ ಕುಕ್ಕಾವಡು ಆಕಳು ಒಂದು 10-20 ರೂಪಾಯಿ ಇದ್ದಿದ್ದು ಎಂಕ್ಲು ಮಾರು ಅಂಚ ಜನಕ್ಕಳು ಇಡೇಗೆ ಬರ್ಪೇರು ಮಾತೆಕ್ಲ ಕಡಿಮೆ ಎಂಕ್ಲು ಕೊರ್ಪ ಎಂಕ್ಲಿಗೆ ಎಂಚ ತಿಕ್ಕನ ಇಟ್ಟು ಒಂಜಿ ಎಂಕಲ್ನ ಒಂದು 10 ರೂಪಾಯಿ 8 ರೂಪಾಯಿ ಇದ್ದಿದ್ದು ಎಂಕ್ಲು ಕೊರ್ಪುನಿ ಅಂಚ ಅದು ಜನಕ್ಕಳು ಇಡೇಗೆ ಬರ್ಪೇರು ಒಂದು ಪಕ್ಕ ನಮ್ಮ ಊರ್ದ ನಮ್ಮ ನೀರ್ದ ಮನೆಯದು ದಾಲ ನೆಟ್ಟು ಹಾಲಿದ್ದು ಎಂಗ್ಳು ಕಲಬೆರಕ್ಕೆ ದಾಲ ಮಲ್ಪೂಜ ದಾಲ ಹಾಲು ಮಲ್ಪೂಜ ದಾಲ್ ಹಾಂ ಇತ್ತೆ ಈರೆಗೆ ಮಲ್ಲ ಅಂಗಡಿಲು ಪುರ ಅಂಡ ಕಾಂಪಿಟೇಷನ್ ಬರ್ಪುಂಡ ದಾಲಿಜ್ ಎಂಕಲ್ Competition ಉಳ್ಳ ದಾಲ್ ಇಜ್ಜಿ ಜನಕ್ಕಳು ಹೊಲ್ತು ಎಂಕಲ್ ಅಂಗಡಿಗಿಂದೇ ಬರ್ಪೇರು ಏತ್ ಅಂಗಡಿ ಏತ್ ಕೈತರ ಎಂಚಿನ ಮಲ್ತನಲ್ಲ ಇಡೇಗೆ ಬರ್ಪೇರು ನಾಯಿ ಪಾರಿ ಹೇಳೋರು ಅವು ಹೆಂಗ ಸಂಬಂಧ ಇಲ್ಲ ಉಂಟು ಕೋರಿ ನಾಯಿ ಅವು ಎಂಕುಲು ಮುಲ್ತು ಅಡೆ ಬೋರ್ಡ್ ಒಂದಂದ ಹಾಂ ತೊಲೆ ಮೂಲು ಬರ್ಪೇರಿ ಅಲ್ಪ ಗಾಡ್ಡೆ ಅಂತ ಬೇರೆ ಅಡೆಗೆ ಒಂಜಿ ಜ್ಯೂಸು ಮೇಡಮ್ ಈಗ ಅವ್ರ ಹತ್ರ ಮಾತಾಡ್ಸುವ ನೋಡಿ ಇದು ಗ್ರಾಹಕರು ಹೀಗೆ ಬರೋದು ಗ್ರಾಹಕರೆಲ್ಲ ಬರ್ತಾರೆ ಅಲ್ಲಿಯೇ ನಿಲ್ತಾರೆ ಅಲ್ಲಿಗೆ ವ್ಯಾಪಾರ ಹೇಗೆ ಮೇಡಮ್ ಈ ಒಂದು ಅಂಗಡಿಯ ಬಗ್ಗೆ ಏನು ಹೇಳ್ತೀರಿ ನಮ್ಮದು ಅವರ ಹತ್ರ 20 ವರ್ಷದಿಂದ ನಾವು ಗ್ರಾಹಕರು ಅವ್ರದ್ದು ಹಾಂ ರೆಗ್ಯುಲರ್ ಆಚೆ ಬೀಚ್ ರೋಡಿಗೆ ಹೋಗುವಾಗ ವಾಪಸ್ ಹೋಗುವಾಗ ಒಂದು ಜ್ಯೂಸ್ ಕುಡಿದುಕೊಂಡೇ ಹೋಗೋದು ಯಾಕೆ ಆ ಜ್ಯೂಸಿನ ಬಗ್ಗೆ ಯಾಕೆ ಅಂತ ಹೇಳಿದರೆ ಪ್ಯೂರಿಟಿ ಇದೆ ಮತ್ತು ನ್ಯಾಚುರಲ್ ಆಗಿ ಮಾಡ್ತಾರೆ ಅವರು ಸುಮ್ಮನೆ ಕೆಮಿಕಲ್ ಎಲ್ಲ ಹಾಕಿ ಮಿಕ್ಸ್ ಮಾಡೋದಿಲ್ಲ ಬೊಂಡ ಎಲ್ಲ ಉಂಟಲ್ಲ ಅದಕ್ಕೆ ಹೌದು ಲೈಮ್ ಎಸೆನ್ಸ್ ಅಂಥದ್ದೆಲ್ಲ ಏನು ಹಾಕೋದಿಲ್ಲ ಹಾಗೆ ಚೆಂದ ಆಗ್ತದೆ ಹಾಗೆ ಸರ್ವಿಸ್ ಒಳ್ಳೆಯದು ಮೊದಲು ಅವರ ಅಂಗಡಿ ಎತ್ತರದಲ್ಲಿತ್ತು ಈಗ ಮಾರ್ಗ ಮೇಲೆ ಆದ ನಂತರ ಅಂಗಡಿ ಗುಡ್ಡೆಯಲ್ಲಿ ಬಿದ್ದಿದೆ ಆದರೆ ಸಹ ಅವರು ಎಷ್ಟು ಮಂದಿ ಬಂದರೆ ಸಹ ಉಂಟಲ್ಲ ಒಂಚೂರು ಬೇಸರ ಆಗದೆ ಈಗ ಅಷ್ಟು ಒಂದು ದಿನಕ್ಕೆ ಒಂದು 200 ಸತಿ ಹತ್ತಿ ಇಳಿತಾರ ಅಂತ ಸುಸ್ತಾಗೋದು ಆಗ್ತದಲ್ವ ಅವರಿಗೆ ಸಹ ಆದರೆ ಏನು ತೋರಿಸಿಕೊಡೋದಿಲ್ಲ ಒಂದು ನಗುಮುಖದ ಸರ್ವಿಸ್ ಹಾಗೆ ಚಿಕ್ಕ ಗೂಡಂಗಡಿಗೆ ಭಾರಿ ಡಿಮ್ಯಾಂಡ್ ಹೌದು ಮತ್ತು ಇಲ್ಲಿ ಕೆಲವೆಲ್ಲ ನಮಗೆ ಹಳ್ಳಿಯಲ್ಲೆಲ್ಲ ಸಿಗುವಂಥದ್ದು ಆರ್ಗ್ಯಾನಿಕ್ ಆಗಿ ಸಿಗ್ತದೆ ತರಕಾರಿ ಎಲ್ಲ ಅದಕ್ಕೆ ನಾನು ಅಲಸಂಡೆ ಬದನೆ ಬೆಂಡೆ ಎಲ್ಲ ಉಂಟಲ್ಲ ಒಳ್ಳೆ ಕ್ವಾಲಿಟಿದು ಸಿಗ್ತದೆ ನೀವು ಪೇಟೆಯಲ್ಲಿ ಹುಡುಕಿದ್ರು ಸಿಗಲಿಕ್ಕಿಲ್ಲ ಅಂಥದ್ದು ಇವತ್ತೆಲ್ಲ ಇಲ್ಲ ನೋಡಿದೆ ನಾನು ಬಸಳೆ ಮಾತ್ರ ಉಂಟು ಇಲ್ಲದ್ರೆ ಲತ್ತನೆ ಎಲ್ಲ ನಾವು ಇಲ್ಲಿಂದೆಲ್ಲ ತಗೊಳ್ಳೋದು ಸೋರೆಕಾಯಿ ಎಲ್ಲ ಉಂಟಲ್ವ ಅದೆಲ್ಲ ಕೆಮಿಕಲ್ ಇದೆಲ್ಲ ಇಲ್ಲ ಹಾಗೆ ಒಂದು ಸ್ವಲ್ಪ ನಂದು ಜ್ಯೋತಿ ಅಂತೇಳಿ ಕುಡೀರಿ ಮೇಡಮ್ ಜ್ಯೂಸಿಗೆ ಬರ್ತಾರೆ ಅವರು ಬಂದು 2 ಜ್ಯೂಸ್ ಆರ್ಡರ್ ಮಾಡಿದ್ದೀರಾ ಒಂದು ಜ್ಯೂಸ್ ಸಾಕಾಗೋದಿಲ್ಲ ಬಾಯಾರಿಕೆ ಹಾಗೆ ಆಗಿದೆ ಇವತ್ತು 2 ಜ್ಯೂಸು ಬೇಕೇ ಖುಷಿ ಆಯ್ತು ನಂಗೆ ನೋಡಿ 2 ಜ್ಯೂಸು ರಪಕ್ಕದ ಆರ್ಡರ್ ಮಾಡಿದರು ಭಾರಿ ಖುಷಿಯಲ್ಲಿ ಹಾಂ ಹೇಗೆ ಆಚೆ ಹೋಗೋ 2 ಜ್ಯೂಸ್ ಕುಡಿಯುತ್ತೆ ನೋಡಿ ಆಚೆ ಹೋಗುವಾಗ ಕುಡಿಲಿಲ್ಲ ಅದಕ್ಕೆ 2 ಒಟ್ಟು ಸೇರಿಸಿ ಈಗಲೇ ಒಮ್ಮೆಲೆ ಕುಡಿಯೋದು ಅಷ್ಟ ಆಗ್ಲಿಕ್ಕಿಲ್ಲ ಇಲ್ಲ ನೋಡಿ ಎಸ್ ಇದು ಈ ಒಂದು ಗೂಡಂಗಡಿಯ ವಿಶೇಷತೆ ಜೊತೆಗೆ ಇಲ್ಲಿ
ಆರ್ಗ್ಯಾನಿಕ್ ಆದಂಥ ತರಕಾರಿಗಳು ಸಿಗ್ತದೆ ಅನ್ನೋಂಥರ ಜೊತೆಗೆ ಅವರ ಅಣ್ಣ ತಮ್ಮರ ಸರ್ವಿಸ್ ಕೂಡ ಬಹಳ ವಿಶೇಷ. ಇದು ಬೇಬಿ ಹಣ್ಣಿನ ಅಂಗಡಿ. ಬೇಬಿ ಹಣ್ಣಿನ ಅಂಗಡಿ. ಇಲ್ಲಿ ಬಂದೊಮ್ಮೆ ಜ್ಯೂಸ್ ಕುಡೀರಿ, ಒಂದು ಸಮೋಸ ತಿನ್ನಿ, ಮತ್ತು ಇಲ್ಲಿ ಸಿಗುವಂಥ ತರಕಾರಿ ಫಲಕಾಯಿ ಎಲ್ಲ ಸಿಗ್ತದೆ. ಎಲ್ಲವನ್ನು ಕೂಡ ಕೊಂಡು ಹೋಗಿ, ಅದಕ್ಕಿಂತ ಮೊದಲು ನೀವು ಕೊಂಡೋಗ್ತೀರೋ ಇಲ್ಲೋ ಗೊತ್ತಿಲ್ಲ, ಒಮ್ಮೆ ಭೇಟಿ ಕೊಡಿ, ಹೇಗೆ ಆಗ್ತದೆ ಒಂದು ಅನುಭವ ಅಂತ. ದೊಡ್ಡ ದೊಡ್ಡ ಮಾಲ್ಗೆ ಹೋಗೋರು ಒಮ್ಮೆ ಇಲ್ಲಿ ಬಂದು ಇಲ್ಲಿ ಅನುಭವವನ್ನು ನೋಡಬೇಕು ಅಂತ, ಯಾಕೆಂದರೆ ಅಷ್ಟು ಫೇಮಸ್ ಇದು. ಆ ಫೇಮಸ್ ಆದ ಅಂಗಡಿಯನ್ನು ನಾವು ಕೂಡ ಒಂದು ತೋರಿಸುವಂಥ ಪುಟ್ಟ ಪ್ರಯತ್ನ. ಅಶ್ವಥ್ ಮತ್ತು ರಾಕೇಶ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಪೊಯ್ಲೋಡಿ, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.